ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಸೊಂಟ ನೋವು ಮತ್ತು ಕಾಲು ಸೆಳೆತ ಇದು ತುಂಬ ಜನರಲ್ಲಿ ಇತ್ತೀಚೆಗೆ ಕಂಡು ಬರ್ತಾ ಇದೆ. ಎಷ್ಟೋ ಪೇಷಂಟ್ಸಿಗೆ ಲಾಗ್ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗುತ್ತೆ ಮತ್ತು ನಿಧಾನಕ್ಕೆ ಸ್ವಲ್ಪ ದಿವಸದಲ್ಲಿ ಕಾಲಿಗೆ ಸೆಳೆತ ಸ್ಟಾರ್ಟ್ ಆಗುತ್ತೆ. ಅದು ಕೆಲವರಿಗೆ ಎರಡೂ ಕಾಲಿಗೆ ಇರ್ಬೋದು, ಇನ್ನು ಕೆಲವರಿಗೆ ಒಂದೇ ಕಾಲಿಗೆ ಇರ್ಬೋದು, ಕೆಲವರಿಗೆ ಕಾಲಲ್ಲಿ ಜೋಮ್ ಜಾಸ್ತಿ ಅನುಭವ ಆಗ್ಬೋದು, ಕೆಲವರಿಗೆ ಒಂಚೂರು ನಡೆಯೋಕ್ಕಾಗಲ್ಲ, ಒಂದು ಸ್ವಲ್ಪ ನಡೆದು ಕೂಡಲೇ ಎಲ್ಲಾದರೂ ಕೂತ್ಕೊಳ್ಳೇಬೇಕು ಅಂತ ಕಂಡೀಷನ್ ಡೆವಲಪ್ ಆಗುತ್ತೆ. ಸೊ ಇದಕ್ಕೆ ನಾವು ಯೂಶಲಿ ಹೇಳುವ ಹೆಸರು ಸಯಾಟಿಕಾ. ಬಿಕಾಸ್ ಎಲ್ಲರಿಗೂ ಈ ಮೆಡಿಕಲ್ ಟರ್ಮ್ಸ್ ಏನಿದೆ ತುಂಬ ಚೆನ್ನಾಗಿ ಈಗ ಗೊತ್ತಿದೆ. ಸಯಾಟಿಕಾ ಇರ್ಬೋದು, ಡಿಸ್ಕ್ ಬಲ್ಜ್ ಇರ್ಬೋದು, ಡಿಸ್ಕ್ ಹರ್ನಿಯೇಷನ್ ಇರ್ಬೋದು, ಈ ಥರ ಮೆಡಿಕಲ್ ಟರ್ಮ್ಸ್ ಈಗ ಎಲ್ಲರಿಗೂ ಗೊತ್ತಿದೆ. ಸೊ ಮೇನ್ಲಿ ಈ ಥರ ಸಯಾಟಿಕಾ ಪೇನ್ ಬರ್ಲಿಕ್ಕಿರುವಂಥ ಮುಖ್ಯ ಕಾರಣ ಒಂದು ಡಿಸ್ಕ್ ಬಲ್ಜ್ ಅಥವಾ ಡಿಸ್ಕ್ ಹರ್ನಿಯೇಷನ್ ಅಂತ ನಮ್ಗೆ ಗೊತ್ತು. ಸೊ ಎಷ್ಟೋ ಸಲ ಏನಾಗುತ್ತೆ, ಸಯಾಟಿಕಾ ಪೇನ್ ಡೆವಲಪ್ ಆಗುತ್ತೆ, ಒಂದು 2-3 ವೀಕ್ಸ್ ನಾವು ರೆಸ್ಟ್ ತಗೊಳ್ತೀವಿ, ನೋವು ಕಡಿಮೆ ಆಗಲ್ಲ, ನಾವು ಹೋಗಿ ಇಮಿಡಿಯೇಟ್ಲಿ MRI ಮಾಡಿಸ್ತೀವಿ. MRI ಮಾಡಿದ ಕೂಡಲೇ ಡಾಕ್ಟರ್ ಹೇಳ್ತಾರೆ ನಿಮಗೆ ಡಿಸ್ಕ್ ಹರ್ನಿಯೇಟ್ ಆಗಿದೆ, ನಿಮ್ಮ ಆ್ಯನುಲಸ್ ಟೇರ್ ಆಗಿ ಅದರಲ್ಲಿ ಒಳಗೆ ಇರುವಂಥ ಜೆಲ್ ಏನಿದೆ ಅದು ಹೊರಗೆ ಬಂದಿದೆ, ನರದ ಮೇಲೆ ಪ್ರೆಸ್ ಆಗ್ತಾ ಇದೆ ಅಂತ ಹೇಳಿದ ಕೂಡಲೇ ನಾವು ಹೆದರ್ಕೊಂಡು ಏನು ಮಾಡ್ತೀವಿ, ಸಡನ್ಲಿ ಸರ್ಜರಿ ಮಾಡಬೇಕು ಅಂತ ಸರ್ಜರಿ ಮಾಡಿಸ್ಕೊಳ್ತೀವಿ. ಬಟ್ ಎಷ್ಟೋ ಕೇಸಸ್ಸಲ್ಲಿ ಈವನ್ ಒಂದು ಹರ್ನಿಯೇಷನ್ ಇದ್ದರೂ ಕೂಡ ಸರ್ಜರಿ ಬೇಕು ಅಂತ ಇಲ್ಲ, ಅದು ತನ್ನಿಂದಾನೇ ನಮ್ಮ ಬಾಡಿ ರಿಪೇರಿ ಮಾಡುತ್ತೆ. ಸೊ ಒಂದು ಡಿಸ್ಕ್ ಬಲ್ಜ್ ಆದರೆ ಅಥವಾ ಒಂದು ಡಿಸ್ಕ್ ಹರ್ನಿಯೇಷನ್ ಆದರೆ ನಾವು ಏನು ಮಾಡಬೇಕು, ಒಂದು ಸಯಾಟಿಕಾ ಪೇನ್ ಬಂದರೆ ನಾವು ಹೇಗೆ ಅದನ್ನು ಟ್ರೀಟ್ ಮಾಡಬೇಕು, ಹೇಗೆ ಅದರಿಂದ ಕಂಪ್ಲೀಟ್ಲಿ ಹೊರಗೆ ಬರಬೇಕು ಅಂತ ನಾನು ಈ ವಿಡಿಯೋಲಿ ಹೇಳ್ಕೊಡ್ತೇನೆ. ಇದು ಯಾಕೆ ಮೇನ್ಲಿ ಹೇಳ್ತಾ ಇದ್ವಿ ಅಂದರೆ, ಎಷ್ಟೋ ಪೇಷಂಟ್ಸ್ ನಮ್ಮಲ್ಲಿ ಬರುವಂಥ ಪೇಷಂಟ್ಸ್ ಈವನ್ ಟ್ರೀಟ್ಮೆಂಟ್ ಆದಮೇಲೆ ನಮಗೆ ಕೇಳ್ತಾರೆ, ಸರ್ ನನಗಿದು ಮುಂದೆನೂ ಬರ್ಬೋದಲ್ಲ, ಮುಂದೆ ನಮಗೆ ಡಿಸ್ಕ್ ಬಲ್ಜು ಹರ್ನಿಯೇಷನ್ ಒಂದ್ಸಲ ಆದವರಿಗೆ ಅಷ್ಟೇ ಬರಬೇಕು ಅಂತಿಲ್ಲ, ಎಲ್ಲರಿಗೆ ಯಾರಿಗೆ ಬೇಕಾದರೂ ಬರ್ಬೋದು. ಸೊ ಅದು ಬರದೇ ಇದ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ಕೂಡ ನಮ್ಮದೇ ಆಗಿರುತ್ತೆ. ಅದಕ್ಕೆ ನಾವು ಏನೇನು ಮಾಡಬೇಕು ಆ್ಯಂಡ್ ಯಾವ ಥರ ಲೈಕ್ ನಮ್ಮ ಬಾಡಿ ಏನಿದೆ ಈ ಡಿಸ್ಕ್ ಬಲ್ಜ್ ಅಥವಾ ಹರ್ನಿಯೇಷನ್ನ ಹೇಗೆ ಸರಿ ಮಾಡ್ಕೊಳ್ಳುತ್ತೆ ಅಂತ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಸೊ ಫಸ್ಟ್ ಆಫ್ ಆಲ್ ಸಯಾಟಿಕಾ ಅಂದರೆ ಏನು ಅಂತ ನೋಡೋಣ. ನಮಗೆ ಗೊತ್ತು, ನಮ್ಮ ಸೊಂಟದಲ್ಲಿ ಇರುವಂಥ ನರ್ವ್ ರೂಟ್ಸ್ಗಳು, ಅದು L4, L5, S1 ಮತ್ತು S1, S2 ಎಲ್ಲ ಸೇರಿ ಏನಾಗುತ್ತೆ, ಒಂದು ದಪ್ಪಗಿರುವಂಥ ಒಂದು ನರ ಫಾರ್ಮ್ ಆಗುತ್ತೆ. ಇದಕ್ಕೆ ನಾವು ಸಯಾಟಿಕ್ ನರ್ವ್ ಅಂತ ಹೇಳ್ತೇವೆ. S1, S2, S2, S3 ಎಲ್ಲ ಇರುತ್ತೆ. ಸೊ ಅದೆಲ್ಲ ಸೇರಿ ದಪ್ಪಗಿರೋ ನರ ಫಾರ್ಮ್ ಆಗಿ ಅದು ನಮ್ಮ ಕಾಲಿಗಳಿಗೆ ಸಪ್ಲೈ ಮಾಡುತ್ತೆ. ಸೊ ಈ ಲೆವೆಲಲ್ಲಿ ಎಲ್ಲಾದರೂ ಒಂದು ನರಗಳಿಗೆ ಇರಿಟೇಷನ್ ಆದರೆ, ಅದು ಡಿಸ್ಕ್ ಬಲ್ಜ್ ಆಗಿರ್ಬೋದು ಅಥವಾ ಡಿಸ್ಕ್ ಹರ್ನಿಯೇಷನ್ ಆಗಿರ್ಬೋದು ಅಥವಾ ಡಿಸ್ಕ್ ಸೆಕ್ವೆಸ್ಟ್ರೇಷನ್ ಆಗಿರ್ಬೋದು, ಏನೋ ಒಂದು ಅಲ್ಲಿ ಒಂದು ಇರಿಟೇಷನ್ ಆದರೆ ಆ ಪೇನ್ ಏನಿದೆ ಸೊಂಟದಿಂದ ಕಾಲು ತನಕ ಹೋಗುತ್ತೆ. ಇದಕ್ಕೆ ನಾವು ಸಯಾಟಿಕಾ ಅಂತ ಹೇಳ್ತೀವಿ. ಸೊ ನಾವೀಗ ಆಲ್ರೆಡಿ ಹೇಳಿದ್ವಿ, ಡಿಸ್ಕ್ ಬಲ್ಜ್ ಇರ್ಬೋದು, ಹರ್ನಿಯೇಷನ್ ಇರ್ಬೋದು ಅಂತೆಲ್ಲ ಹೇಳಿದ್ವಿ. ಸೊ ಇದೇನು ಅಂತ ನಾವು ಕ್ಲಿಯರ್ ಆಗಿ ಅರ್ಥ ಮಾಡಬೇಕು. ಒಂದು ಡಿಸ್ಕ್ ಅಂದರೆ ಏನು, ಇಟ್ ಈಸ್ ಲೈಕ್ ಎ ಕುಷನ್. ನಮ್ಮ ಬೆನ್ನಲ್ಲಿ ಇರುವಂಥ ಮೂಳೆಗಳೇನಿದೆ ಅದರ ಮಧ್ಯದಲ್ಲಿ ಇರುವಂಥ ಒಂದು ಕುಷನ್ ಅಂತ ನಾವು ಡಿಸ್ಕನ್ನು ಕನ್ಸಿಡರ್ ಮಾಡ್ಬೋದು. ಸೊ ಇದರದ್ದು ಮೇನ್ ಕೆಲಸ ಏನು, ನಾವು ಏನೇ ಆಕ್ಟಿವಿಟಿ ಮಾಡಿದಾಗ ಒಂದು ನಮ್ಮ ಸ್ಪೈನಿಗೆ ಫ್ಲೆಕ್ಸಿಬಿಲಿಟಿ ಕೊಡುವಂಥ ಕೆಲಸ ಇರುತ್ತೆ, ಇನ್ನು ಅದರೊಟ್ಟಿಗೆ ಅದರ ಮೇಲೆ ಆಗುವಂಥ ಇಂಪ್ಯಾಕ್ಟ್ ಏನಿದೆ ಅದನ್ನು ಅಬ್ಸಾರ್ವ್ ಮಾಡುವಂಥ ಕೆಲಸ ಕೂಡ ಇರುತ್ತೆ. ಇಟ್ ಆಕ್ಟ್ಸ್ ಲೈಕ್ ಎ ಶಾಕರ್. ಸೊ ಆ್ಯಕ್ಚುಲಿ ಈ ಶಾಕರ್ ಕೆಲಸ ಏನಿದೆ ಅದು ಸರಿಯಾಗಿ ನಾವು ರೆಗ್ಯುಲರ್ಲಿ ಅದಕ್ಕೆ ಕೆಲಸ ಕೊಡ್ತಾ ಇದ್ದರೆ ಮಾತ್ರ ಡಿಸ್ಕ್ಗಳು ಹೆಲ್ತಿಯಾಗಿರುತ್ತೆ. ನಾವು ಏನು ಕೆಲಸ ಮಾಡದೇ ಕೂತ್ಕೊಂಡ್ರೆ ಏನಾಗುತ್ತೆ, ಡಿಸ್ಕ್ಗಳಿಗೆ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸ್ ಸಿಗಲ್ಲ. ಬಿಕಾಸ್ ಅಲ್ಲಿ ಮೇನ್ಲಿ ಡಿಫ್ಯೂಷನ್ ಮೆಥಡಲ್ಲಿ ಅಷ್ಟೇ ಡಿಸ್ಕ್ಗಳಿಗೆ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ, ಯಾಕಂದರೆ ಡಿಸ್ಕ್ಗಳಿಗೆ ಡೈರೆಕ್ಟ್ ಆಗಿರುವಂಥ ರಕ್ತ ಸಂಚಾರ ಇಲ್ಲ. ಸೊ ಹಾಗಾಗಿ ನಾವು ಏನು ಕೆಲಸ ಮಾಡದೆ ಕೂತ್ಕೊಂಡವರಿಗೂ ಡಿಸ್ಕಿನ ಸಮಸ್ಯೆ ಬೇಗ ಬರ್ಬೋದು, ಅಥವಾ ಜಾಸ್ತಿ ಕೆಲಸ ಮಾಡಿದಾಗ ಅಲ್ಲಿ ಆಗುವಂಥ ಮೆಕ್ಯಾನಿಕಲ್ ಇಂಜುರಿಯಿಂದ ಕೂಡ ಡಿಸ್ಕಿನ ಸಮಸ್ಯೆ ಬೇಗ ಡೆವಲಪ್ ಆಗ್ಬೋದು. ಸೊ ಈ ಡಿಸ್ಕ್ ಏನಿದೆ ಅದರ ಹೊರಗಡೆ ಒಂದು ಟಫ್ ಆಗಿರುವಂಥ ಒಂದು ಟಿಶ್ಯೂ ಇರುತ್ತೆ, ಇದಕ್ಕೆ ನಾವು ಆ್ಯನುಲಸ್ ಫೈಬ್ರೋಸಿಸ್ ಅಂತ ಹೇಳ್ತೀವಿ. ಸೊ ಅದರ ಒಳಗೆ ಒಂದು ಜೆಲ್, ಅರೌಂಡ್ 80-90% ನೀರಿನಂಶ ಇರುವಂಥ ಒಂದು ಜೆಲ್ ಇರುತ್ತೆ, ಇದಕ್ಕೆ ನಾವು ನ್ಯೂಕ್ಲಿಯಸ್ ಪಲ್ಪೋಸಾ ಅಂತ ಹೇಳ್ತೀವಿ. ಸೊ ಏನಾಗುತ್ತೆ, ನಮ್ಮ ಬ್ಯಾಕಲ್ಲಿ ಇರುವಂಥ ವೀಕ್ನೆಸ್ ಇಂದ, ಈಗ ನಮ್ಮ ಬ್ಯಾಕ್ ಮಸಲ್ಸ್ ತುಂಬ ವೀಕ್ ಇದ್ದರೆ ಏನಾಗುತ್ತೆ, ನಮ್ಮ ಡಿಸ್ಕ್ಗಳ ಮೇಲೆ ಜಾಸ್ತಿ ಒತ್ತಡ ಬೀಳುತ್ತೆ. ನಮ್ಮ ಬ್ಯಾಕಲ್ಲಿರೋ ಮಸಲ್ಸ್ ತುಂಬ ಚೆನ್ನಾಗಿದೆ, ತುಂಬ ಸ್ಟ್ರಾಂಗ್ ಆಗಿದ್ದರೆ ನಮ್ಮ ಬೆನ್ನುರಿಯಲ್ಲಿ ಬೀಳುವಂಥ ಪ್ರೆಷರ್ ಏನಿದೆ ಅದರದ್ದು ಮ್ಯಾಕ್ಸಿಮಮ್ ಆ ಮಸಲ್ಸ್ಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಡಿಸ್ಕ್ಗಳು ಮತ್ತು ನಮ್ಮ ಬೆನ್ನುರಿಯಲ್ಲಿ ಇರುವಂಥ ಮೂಳೆಗಳೇನಿದೆ ಅದು ತುಂಬ ಸೇಫ್ ಆಗಿರುತ್ತೆ. ಸೊ ನಮ್ಮ ಬ್ಯಾಕ್ ಮಸಲ್ ವೀಕ್ನೆಸ್ ಇದ್ದಾಗ, ಅಥವಾ ನಾವು ಒಂದು ಆಕ್ವರ್ಡ್ ಪೊಸಿಷನಲ್ಲಿ ಏನಾದರೂ ವೆಯ್ಟ್ ಲಿಫ್ಟ್ ಮಾಡಿದಾಗ ಅಥವಾ ಎಲ್ಲಾದರೂ ಜಾರಿ ಬಿದ್ದಾಗೆಲ್ಲ ಸಡನ್ ಇಂಜುರಿ ಆಗಿ ಈ ಡಿಸ್ಕ್ಗಳಿಗೆ ಅಂದರೆ ಪೆಟ್ಟಾಗುವಂಥ ಸಾಧ್ಯತೆ ಇದೆ. ಸೊ ಯೂಶಲಿ ಇದಕ್ಕಾಗುವಂಥ ಇಂಜುರೀಸ್ ಅಂತ ಏನಂದರೆ ಡಿಸ್ಕ್ ಬಲ್ಜ್. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಡಿಸ್ಕ್ ಬಲ್ಜ್ ಅಂದರೆ ಜನ ಏನು ಮಾಡ್ತಾರೆ, ಈ MRI ನೋಡಿದ ಕೂಡಲೇ ಸರ್ ನಂದು ಸ್ಟೇಜ್ ಏನಿದೆ ಅಂತ ಕೇಳ್ತಾರೆ. ಸರ್ ನನ್ನ ಸ್ಟೇಜ್ ಏನಿದೆ, ನನ್ನ ಡಿಸ್ಕ್ ಪೂರ್ತಿ ಹಾಳಾಗಿದೆಯಾ, ಇದು ರಿಕವರಿ ಆಗೋದೇ ಇಲ್ವಾ ಅಂತ ಕೇಳ್ತಾರೆ. ಸೊ ಎಷ್ಟೋ ಸಲ ಬಾಡಿ ನಮ್ಮ ಡಿಸ್ಕ್ಗಳಿಗೆ ಆಗಿರುವಂಥ ಇಂಜುರಿ ಏನಿದೆ ಅದು ಬಾಡಿನೇ ರಿಪೇರಿ ಮಾಡುತ್ತೆ. ಓನ್ಲಿ ಥಿಂಗ್ ಏನಂದರೆ ನಾವು ಅದಕ್ಕೊಂದು ಸಾವಕಾಶ, ಆ ಟೈಮ್ ಗ್ಯಾಪ್ ನಾವು ಅದಕ್ಕೆ ಕೊಡಬೇಕಾಗತ್ತೆ. ಆ್ಯಂಡ್ ಆ ರಿಕವರಿಯನ್ನು ಪ್ರಮೋಟ್
ಪ್ರಮೋಟ್ ಮಾಡಲಿಕ್ಕೆ ಬೇಕಾಗಿರುವಂಥ ಆಕ್ಟಿವಿಟೀಸ್ ಮಾಡಬೇಕಾಗತ್ತೆ, ಅದಕ್ಕೆ ಬೇಕಾಗಿರುವಂಥ ಟ್ರೀಟ್ಮೆಂಟ್ಗಳು ಮಾಡಬೇಕಾಗತ್ತೆ. ಎಷ್ಟೋ ಪೇಷಂಟ್ಸು ಒಂದು 1 or 2 months or 3 months ಆದಮೇಲೂ ಪೇಯ್ನ್ ಸಿವಿಯರ್ ಆಗಿದ್ದು ಕೂಡಲೇ ಏನಾಗುತ್ತೆ, ಸರ್ಜರಿ ಮಾಡ್ಕೊಂಡ್ಬಿಡ್ತಾರೆ. ಆಲ್ಮೋಸ್ಟ್ ಒಂದು 85 to 95% ಬ್ಯಾಕ್ ಪೇಯ್ನ್ ಅಥವಾ ಸಯಾಟಿಕಾ ಪೇಷಂಟ್ಸ್ ಏನಿದ್ದಾರೆ ಅವರಿಗೆ ಆ್ಯಕ್ಚುಲಿ ನ್ಯಾಚುರಲಿನೇ ನಮಗೆ ಈ ಪೇಯ್ನ್ ಎಲ್ಲ ಕಂಪ್ಲೀಟ್ಲಿ ಕಡಿಮೆ ಮಾಡಲಿಕ್ಕಾಗತ್ತೆ. ಆ್ಯಂಡ್ ಮೊದಲೆಲ್ಲ ಹೇಗಿತ್ತು ಅಂದರೆ MRI ನೋಡಿ ಸಿವಿಯರ್ ಇದ್ದು ಕೂಡಲೇ ಸರ್ಜರಿ ಬೇಕು ಅಂತ ಒಂದು ಕನ್ಸೆಪ್ಟ್ ಇತ್ತು ಆ್ಯಕ್ಚುಲಿ. ಬಟ್ ಈಗ ಆ ಕನ್ಸೆಪ್ಟ್ ಚೇಂಜ್ ಆಗಿದೆ. MRI ಹೇಗೆ ಬೇಕಾದರೂ ಇರಲಿ, ನಿಮಗೆ ಪೇಯ್ನ್ ಇಲ್ಲ, ನಿಮಗೆ ಸೆಳೆತ ಇಲ್ಲ ಅಂತಾದರೆ ನೀವು ಸರ್ಜರಿ ಮಾಡಬೇಕು ಅಂತಲೇ ಇಲ್ಲ. ಎಲ್ಲೋ ನನಗೆ ಒಳಗೆ ಒಂದು ಸಮಸ್ಯೆ ಇದೆ, MRI ಇಲ್ಲದು ಕಂಡಿತ್ತು ಅಂತ ಹೇಳಿ ನಾವು ಹೋಗಿ ಸರ್ಜರಿ ಮಾಡಬೇಕು ಅಂತಾನೆ ಇಲ್ಲ. ಸೊ ಇನಿಷಿಯಲಿ ನಾನು ಹೇಳಿದಂಗೆ ಒಂದು ಡಿಸ್ಕ್ ಬಲ್ಜ್ ಆಗ್ಬೋದು. ಡಿಸ್ಕ್ ಬಲ್ಜ್ ಅಂದರೆ ಒಳಗಡೆ ಇರುವಂಥ ನ್ಯೂಕ್ಲಿಯಸ್ ಪಲ್ಪೋಸ್ ಏನಿದೆ ಅದು ಒಂದು ಸೈಡಿಗೆ ಪ್ರೊಟ್ರೂಡ್ ಆಗಿರುತ್ತೆ. ಬಟ್ ಅದರ ಹೊರಗಡೆ ಇರುವಂಥ ಕವರಿಂಗ್ ಏನಿದೆ, ಆ್ಯನುಲಸ್ ಏನಿದೆ, ಅದು ಹಾಗೆ ಇಂಟ್ಯಾಕ್ಟ್ ಆಗಿರುತ್ತೆ, ಏನು ಗ್ಯಾಪ್ ಏನು ಆಗಿರಲ್ಲ. ಸೊ ಆ ಕೇಸಸಲ್ಲಿ ಎಷ್ಟೋ ಸಲ ಏನಾಗುತ್ತೆ, ಅದು ಆಟೋಮ್ಯಾಟಿಕಲಿ ಅದು ಸರಿ ಆಗುತ್ತೆ ನಿಧಾನಕ್ಕೆ. ನಾವು ಕರೆಕ್ಟ್ ಆಗಿರುವಂಥ ರೆಸ್ಟ್ ತಗೊಂಡ್ರೆ, ಕರೆಕ್ಟ್ ಆಗಿರುವಂಥ ವ್ಯಾಯಾಮಗಳೆಲ್ಲ ಮಾಡಿದಾಗ ಅದು ಆಟೋಮ್ಯಾಟಿಕಲಿ ನಿಧಾನಕ್ಕೆ ಅದು ಸರಿಯಾಗುತ್ತೆ. ಆ್ಯಂಡ್ ಅದಕ್ಕಿರುವಂಥ ಎಷ್ಟೋ ನ್ಯಾಚುರಲ್ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ಸ್ಗಳು ಕೂಡ ಇದೆ. ಅದು ಕೂಡ ಮಾಡಿಕೊಂಡಾಗ ಕಂಪ್ಲೀಟ್ಲಿ ಆ ಡಿಸ್ಕ್ ಬಲ್ಜ್ ಕಡಿಮೆ ಆಗುತ್ತೆ. ಯಾವಾಗ ಆ ನರದ ಮೇಲೆ ಇರುವಂಥ ಕಂಪ್ರೆಷನ್ ರಿಲೀಸ್ ಆಗುತ್ತೋ, ಆ ನರಕ್ಕೆ ಆಗಿರುವಂಥ ಇರಿಟೇಷನ್ ಕಡಿಮೆ ಆಗುತ್ತೋ, ಇಮಿಡಿಯೇಟ್ಲಿ ಪೇಯ್ನ್ ಪೂರ್ತಿ ಸರಿಯಾಗುತ್ತೆ. ಮತ್ತೆ ನಾವು ಸ್ಕ್ಯಾನಿಂಗ್ ಮಾಡಿ ಆ ಡಿಸ್ಕ್ ಬಲ್ಜ್ ಹಾಗೆ ಇದೆಯಾ ಅಂತ ನೋಡುವಂಥ ಅವಶ್ಯಕತೆನೇ ಇಲ್ಲ. ನಿಮಗೆ ಪೇಯ್ನ್ ಇಲ್ಲ, ನೀವು ರೆಗ್ಯುಲರ್ ಎಕ್ಸಸೈಸ್ ಮಾಡಿ ನಿಮ್ಮ ಬ್ಯಾಕ್ ಇಂಟ್ಯಾಕ್ಟ್ ಆಗಿ ಇಟ್ಕೊಳ್ಳಿ, ಬ್ಯಾಕಲ್ಲಿರೋ ಮಸಲ್ ಸ್ಟ್ರೆಂಗ್ತನ್ನು ಇಂಪ್ರೂವ್ ಮಾಡ್ಕೊಳ್ಳಿ, ನಿಮಗೆ ಏನೂ ಸಮಸ್ಯೆ ಆಗೋದಿಲ್ಲ. ಮುಂದೇನು ಡಿಸ್ಕ್ ಬಲ್ಜ್ ಆಗುವಂಥ ಸಾಧ್ಯತೆಗಳೇನು ಜಾಸ್ತಿ ಇರಲ್ಲ. ಎರಡನೇ ಕಂಡೀಷನ್ ಅಂದರೆ ನಾವು ಹೇಳಿದಂಗೆ ಡಿಸ್ಕ್ ಹರ್ನಿಯೇಷನ್. ಡಿಸ್ಕ್ ಹರ್ನಿಯೇಷನ್ ಅಂದರೆ ಏನಾಗುತ್ತೆ, ಈ ಒಳಗಡೆ ಇರುವಂಥ ಜೆಲ್ ಏನಿದೆ ಅದು ಡಿಸ್ಕಲ್ಲಿ ಆಗುವಂಥ ಒಂದು ಇಂಜುರಿಯಿಂದ, ಒಂದು ಗ್ಯಾಪಿಂದ ಹೊರಗಡೆ ಬರುತ್ತೆ. ಸೊ ಹೊರಗಡೆ ಬಂದಾಗ ಏನಾಗುತ್ತೆ, ಅಲ್ಲಿರುವಂಥ ನರಗಳ ಮೇಲೆ ಹೋಗಿ ಇದು ಪ್ರೆಸ್ ಆಗುತ್ತೆ. ನರಗಳ ಮೇಲೆ ಪ್ರೆಸ್ ಆದಾಗ ನಮಗೆ ಸಿವಿಯರ್ ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ನಮಗೇನು ಮೂವ್ಮೆಂಟ್ ಮಾಡಲಿಕ್ಕೆ ಆಗಲ್ಲ, ನಾವು ಯಾವಾಗಲೂ ರೆಸ್ಟಲ್ಲೇ ಇರಬೇಕಾಗತ್ತೆ. ಎಲ್ಲೋ ಒಂದು 10 ನಿಮಿಷ ನಿಂತರೂ ಕೂಡ ನಮ್ಮ ಕಾಲುಗಳಿಗೆ ಸೆಳೆತ ಅಥವಾ ಜೋಮ್ ಅನುಭವ ಆಗುತ್ತೆ. ಆ್ಯಂಡ್ ಆ ಲೋಕಲಿ ಕೂಡ ತುಂಬ ಜಾಸ್ತಿ ಪೇಯ್ನ್ ಇರುತ್ತೆ. ಬಿಕಾಸ್ ಅಲ್ಲಿರುವಂಥ ನರಗಳು, ಪೇಯ್ನ್ ರಿಸೆಪ್ಟರ್ಸ್ ಏನಿದೆ ಅದೆಲ್ಲ ತುಂಬ ಇರಿಟೇಟ್ ಆಗಿರುತ್ತೆ. ನಮಗೆ ಪೇಯ್ನ್ ಏನಿದೆ ಕಂಪ್ಯಾರಿಟಿವ್ಲಿ ತುಂಬ ಜಾಸ್ತಿ ಅನಿಸುತ್ತೆ. ಸೊ ನಾವು ಒಂದು ಸ್ವಲ್ಪ ದಿವಸ ರೆಸ್ಟ್ ತಗೊಂಡು ಅದು ಕಡಿಮೆ ಆಗಿಲ್ಲ ಅಂತ ಹೇಳಿದ ಕೂಡಲೇ ನಾ ಹೇಳ್ದಂಗೆ MRI ಮಾಡಿದ ಮೇಲೆ ಡಾಕ್ಟರ್ ಹೇಳ್ತಾರೆ ನಿಮಗೆ ಹರ್ನಿಯೇಟೆಡ್ ಡಿಸ್ಕ್ ಇದೆ, ಒಳಗಡೆ ಇರುವ ಜೆಲ್ ಎಲ್ಲ ಹೊರಗೆ ಬಂದಿದೆ ಅಂತ ಹೇಳಿದ ಕೂಡಲೇ ಇದು ಲೈಫಲ್ಲಿ ಸರಿ ಆಗೋದೇ ಇಲ್ಲ ಅಂತ ಹೇಳಿ ಇಮ್ಮಿಡಿಯೇಟ್ಲಿ ಸರ್ಜರಿ ಮಾಡಿ ಅಂತ ಹೇಳೋರಿದ್ದಾರೆ. ಬಟ್ ನಾವು ಏನು ಅರ್ಥ ಮಾಡಬೇಕು ಅಂದರೆ, ಕಂಪೇರ್ಡ್ ಟು ಒಂದು ಡಿಸ್ಕ್ ಬಲ್ಜು, ಡಿಸ್ಕ್ ಹರ್ನಿಯೇಷನ್ ಏನಿದೆ ಇನ್ನೂ ಈಸಿಯಾಗಿ ಸರಿ ಆಗಬಹುದು. ಆಗಲೇಬೇಕು ಅಂತಲ್ಲ, ಯಾವಾಗ ಸರ್ಜರಿ ನೆಸೆಸಿಟಿ ಇದೆಯೋ ಆವಾಗ ಸರ್ಜರಿ ಮಾಡಲೇಬೇಕು. ಅದು ಯೂಶ್ವಲಿ ಇಟ್ ಈಸ್ ಬೇಸ್ಡ್ ಆನ್ ಅವರ್ ಸಿಂಪ್ಟಮ್ಸ್. ನಮಗೆ ಈಗ ಫುಲ್ ನಮ್ಮ ಸ್ಯಾಡಲ್ ಅನಸ್ಥೀಷಿಯಾ ಅಂತ ಹೇಳ್ತೀವಿ, ನಮ್ಮ ಪೃಷ್ಠಭಾಗ, ನಮ್ಮ ಲೈಂಗಿಕ ಅಂಗಗಳು ಅಥವಾ ಕಾಲುಗಳಲ್ಲೆಲ್ಲ ಫುಲ್ ಮರಗಟ್ಟದಂಗಿದ್ರೆ ದಟ್ ಈಸ್ ಎ ಬ್ಯಾಡ್ ಸೈನ್. ಅದು ಇದ್ದಾಗ ನಾವು ಇಮಿಡಿಯೇಟ್ಲಿ ಸರ್ಜರಿ ಮಾಡಲೇಬೇಕಾಗತ್ತೆ. ಒಂದು ಸ್ಲೈಟ್ ನಮ್ನೆಸ್ ಅಲ್ಲ ನಾ ಹೇಳ್ತಾ ಇರೋದು, ಸಿವಿಯರ್ ಆಗಿ ಏನು ಸೆನ್ಸೇಷನೇ ಇಲ್ಲ ಅಂತ ಒಂದು ಕಂಡೀಷನ್ ಡೆವಲಪ್ ಆದರೆ ಸರ್ಜರಿ ಬೇಕಾಗ್ಬೋದು. ನಮ್ಮ ಲೈಕ್ ಬ್ಲ್ಯಾಡರ್ ಮತ್ತು ಬವಲ್, ನಮ್ಮ ಮೂತ್ರ ವಿಸರ್ಜನೆ ಅಥವಾ ನಮ್ಮ ಬವಲ್ ಏನಿದೆ, ನಮ್ಮ ಮೋಷನಿಗೆ ಹೋಗೋದೇನಿದೆ, ಇದರ ಮೇಲೆ ಕಂಟ್ರೋಲ್ ಇಲ್ಲ ಅಂತ ಇದ್ರೂ ಕೂಡ ನಾವು ಸರ್ಜರಿ ನೆಸೆಸಿಟಿ ಇರ್ಬೋದು. ಅದೇ ಥರ ಮಸಿಲ್ ವೀಕ್ನೆಸ್ ಸಿವಿಯರ್ ಆಗಿ ಸ್ಟಾರ್ಟ್ ಆಗ್ತಾ ಇದೆ, ನಡಿಲಿಕ್ಕೆ ಆಗ್ತಾ ಇಲ್ಲ, ಬ್ಯಾಡ್ಲಿಂಗ್ ಗೇಟ್, ಪೇಯ್ನ್ ಇರೋದ್ರಿಂದ ಕುಂಟುಕೊಂಡು ನಡೆಯೋದಲ್ಲ ನಾ ಹೇಳ್ತಾ ಇರೋದು, ಕಂಟ್ರೋಲ್ ಇಲ್ಲ, ಕಾಲುಗಳಲ್ಲಿ ಕಂಟ್ರೋಲ್ ಇಲ್ಲ, ಪಾದ ಮೇಲೆ ಎತ್ತಲಿಕ್ಕೆ ಆಗ್ತಾ ಇಲ್ಲ, ಫುಡ್ ಡ್ರಾಪ್. ಸೊ ಈ ಥರ ಸಿಂಪ್ಟಮ್ಸ್ ಇದ್ರೂ ಕೂಡ ಸರ್ಜರಿ ಬೇಕಾಗ್ಬೋದು. ಯಾಕೆಂದರೆ ಆ ಥರ ಕಾನ್ಸ್ಟೆಂಟ್ ಆಗಿ ನರದ ಮೇಲೆ ಒಂದು ಇಂಪ್ಯಾಕ್ಟ್ ಇದ್ದರೆ ಅದು ಪರ್ಮನೆಂಟ್ ಆಗುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಇಷ್ಟು ಸಿವಿಯರ್ ಕಂಡೀಷನ್ ಸಡನ್ಲಿ ಡೆವಲಪ್ ಆಯಿತು, ಓಕೆ ನಿಮಗೆ ಸರ್ಜರಿ ಬೇಕಾಗುತ್ತೆ. ಬಾಕಿ ಇರುವ ಎಲ್ಲ ಕಂಡೀಷನ್ಗೂ ನಾವು ವೆಯ್ಟ್ ಮಾಡ್ಬೋದು, ಕನ್ಸರ್ವೇಟಿವ್ ಆಗಿರುವಂಥ ಟ್ರೀಟ್ಮೆಂಟ್ಗಳು ತಗೋಬಹುದು. ಯಾಕೆ ಈ ಎಕ್ಸ್ಟ್ರೂಡೆಡ್ ಅಥವಾ ಹರ್ನಿಯೇಟೆಡ್ ಡಿಸ್ಕ್ ಏನಿದೆ ಅದು ಹೇಗೆ ಬಾಡಿ ರಿಪೇರಿ ಮಾಡುತ್ತೆ ಅಂತ ನಾನು ಹೇಳ್ತೇನೆ. ಅಂದರೆ ನೀವು ಯಾಕೆ ವೆಯ್ಟ್ ಮಾಡಬೇಕು ಅಂತ ನಾನು ಹೇಳ್ತೇನೆ. ಎಷ್ಟೋ ಜನ ನಾ ಹೇಳ್ದಂಗೆ ಇಮಿಡಿಯೇಟ್ಲಿ ಸರ್ಜರಿ ಮಾಡ್ಕೊಳ್ತಾರೆ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್, ಮೇ ಬಿ ಒಂದು 3 months, 6 months, 1 year, 2 years ಅಲ್ಲಿ ಬಾಡಿ ಏನು ಮಾಡುತ್ತೆ, ಈ ಕಂಪ್ಲೀಟ್ಲಿ ಡಿಸ್ಕ್ ಏನು ಎಕ್ಸ್ಟ್ರೂಷನ್ ಆಗಿದೆ ಅಥವಾ ಏನೋ ಸಿಕೋಸ್ಟ್ರೇಷನ್ ಆಗಿದೆ ಅಥವಾ ಏನೋ ಹರ್ನಿಯೇಷನ್ ಅಂತ ನಾವು ಏನು ಹೇಳ್ತೀವಲ್ಲ, ಸೊ ಇದನ್ನ ಕಂಪ್ಲೀಟ್ಲಿ ಡಿಸಾಲ್ವ್ ಮಾಡ್ಕೊಳ್ಳುತ್ತೆ. ಅಂದರೆ ಕಂಪ್ಲೀಟ್ಲಿ ಅದನ್ನು ರಿಪೇರಿ ಮಾಡ್ಕೊಳ್ಳುತ್ತೆ. ನಮ್ಮ ನರದ ಮೇಲಿರೋ ಪ್ರೆಷರ್ ಎಲ್ಲ ಕಡಿಮೆ ಆಗುತ್ತೆ. ಸೊ ಕಂಪೇರ್ಡ್ ಟು ಒಂದು ಡಿಸ್ಕ್ ಬಲ್ಜು, ಬಾಡಿ ಏನು ಮಾಡುತ್ತೆ, ಈ ಡಿಸ್ಕ್ ಜಾಸ್ತಿ ಹೊರಗಡೆ ಜೆಲ್ಲೆಲ್ಲ ಹೊರಗೆ ಬಂದಿದ್ದಾದರೆ ಅದನ್ನು ಬೇಗ ರಿಪೇರಿ ಮಾಡ್ಕೊಳ್ಳುತ್ತೆ. ಸೊ ಬಾಡಿ ಏನಿದೆ ಇದನ್ನ ಸ್ಪಾಂಟೇನಿಯಸ್ ಆಗಿ ಒಂದು ಡಿಸ್ಕ್ ರಿಸಾರ್ಪ್ಷನ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಡಿಸ್ಕ್ ಒಳಗಡೆ ಇರುವಂಥ ಜೆಲ್ ಏನಿದೆ ಅದು ಯಾವತ್ತೂ ಕೂಡ ಆ ಬ್ಲಡ್ ಹೊರಗಡೆ ಇರುವ ಅಟ್ಮಾಸ್ಫಿಯರ್ಗೆ ಎಕ್ಸ್ಪೋಸ್ ಆಗಿರಲ್ಲ. ಸೊ ಒಂದ್ಸಲ ಡಿಸ್ಕ್ಗೆ ಇಂಜುರಿ ಆಗಿ, ಆ್ಯನುಲಾರ್ ಟೇರ್ ಆಗಿ, ಅಲ್ಲಿಂದ ಒಳಗಡೆ ಇರುವಂಥ ಕಂಟೆಂಟ್ ಹೊರಗೆ ಬಂದಾಗ ಬಾಡಿ ಏನು ಮಾಡುತ್ತೆ, ಇಮ್ಮಿಡಿಯೇಟ್ಲಿ ಅದನ್ನ ಒಂದು ಫಾರಿನ್ ಬಾಡಿಯಾಗಿ ಕನ್ಸಿಡರ್ ಮಾಡುತ್ತೆ. ಅಂದರೆ ಏನೋ ನಮ್ಮ ಬಾಡಿಯಲ್ಲಿ ಇಲ್ಲದೆ ಇರುವಂಥ ಏನೋ ಒಂದು ಸಬ್ಜೆಕ್ಟ್ ಒಳಗಡೆ ಬಂದಿದೆ ಅಂತ ಐಡೆಂಟಿಫೈ ಮಾಡುತ್ತೆ. ಸೊ ಅವಾಗ ಏನಾಗುತ್ತೆ, ಇಮ್ಮಿಡಿಯೇಟ್ಲಿ ಅಲ್ಲಿ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ನಮ್ಮ ಈ ಡಿಸ್ಕ್ಗಳೇನಿದೆ ಅದರೊಳಗೆ ಅಷ್ಟೊಂದು ರಕ್ತ ಸಂಚಾರಗಳು ಇರಲ್ಲ. ಸೊ ಬಟ್ ಅಟ್ ದ ಸೇಮ್ ಟೈಮ್ ಇದರೊಳಗಿರುವಂಥ ಡಿಸ್ಕ್ ಒಳಗಿರುವಂಥ ಕಂಟೆಂಟ್ ಹೊರಗೆ ಬಂದ ಕೂಡಲೇ ಏನಾಗುತ್ತೆ, ಬಾಡಿಯಲ್ಲಿ ಇನ್ಫ್ಲಮೇಷನ್
ಇನ್ಫ್ಲಮೇಷನ್ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಊತ ಸ್ಟಾರ್ಟ್ ಆಗುತ್ತೆ, ನಮ್ಮ ಬಾಡಿದು ಡಿಫೆನ್ಸ್ ಆಕ್ಟಿವೇಟ್ ಆಗುತ್ತೆ, ಅಲ್ಲಿಗೆ ಎಲ್ಲ ನಮ್ಮ ಬಾಡಿಯಲ್ಲಿ ಇರಬೇಕಾಗಿರುವಂಥ ಇನ್ಫ್ಲಮೇಟ್ರಿ ಅಂದರೆ ಇನ್ಫ್ಲಮೇಷನ್ನ ಜಾಸ್ತಿ ಮಾಡುವಂಥ ಕೆಲವು ಕೆಮಿಕಲ್ಸ್ ಇದೆ, ಇಂಟರ್ಲೂಕಿನ್ 6 ಅಂತೆಲ್ಲ ಹೇಳಿ. ಸೊ ಈ ಥರ ಕೆಮಿಕಲ್ಸು ಸೈಟೋಕೈನ್ಸಿಲ್ ಏನಿದೆ ಅದು ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಇಮ್ಮಿಡಿಯೇಟ್ಲಿ ನಮ್ಮ ಡಿಫೆನ್ಸ್ ಸಿಸ್ಟಮಲ್ಲಿ ಇರುವಂಥ ಮ್ಯಾಕ್ರೋಫೇಜಸ್ ಅಂತ ಹೇಳ್ತೀವಿ, ಅಂದರೆ WBC ಅದೆಲ್ಲ ಸೇರಿ ಅಲ್ಲಿಗೆ ಬಂದು ಆ ಹೊರಗಡೆ ಬಂದಿರುವಂಥ ಜೆಲ್ ಏನಿದೆ ಅದನ್ನು ಅಟ್ಯಾಕ್ ಮಾಡುತ್ತೆ. ಸೊ ಅದರಲ್ಲಿ ಎಷ್ಟೋ ಡೈಜೆಸ್ಟಿವ್ ಜ್ಯೂಸಸ್ ಕೂಡ, ಅಂದರೆ ಇದನ್ನೆಲ್ಲ ಡೈಜೆಸ್ಟ್ ಮಾಡೋ, ಅಂದರೆ ನಾವು ಹೊಟ್ಟೆಗೆ ಹಾಕೊಂಡು ಆ ಡೈಜೆಸ್ಟಿವ್ ಜ್ಯೂಸ್ ಅಲ್ಲ, ಈ ಪಾರ್ಟಿಕಲ್ಸನ್ನು ಈ ಹೊರಗಡೆ ಬಂದಿರೋದ ಡಿಸ್ಕ್ ಪಾರ್ಟಿಕಲ್ ಏನಿದೆ ಅದನ್ನ ಕೂಡ ಡೈಜೆಸ್ಟ್ ಮಾಡಲಿಕ್ಕೆ ಶಕ್ತಿ ಇರುವಂಥ ಎಷ್ಟೋ ಎನ್ಸೈಮ್ಸ್ ಇರುತ್ತೆ. ಸೊ ಅದೆಲ್ಲ ಸೆಕ್ರೀಟ್ ಮಾಡಿ ಈ ಹೊರಗಡೆ ಬಂದಿರುವಂಥ ಎಕ್ಸ್ಟ್ರೂಡ್ ಆಗಿರುವಂಥ ಡಿಸ್ಕ್ ಏನಿದೆ, ಡಿಸ್ಕ್ ಪೋರ್ಷನ್ ಏನಿದೆ ಅದನ್ನು ಡೈಜೆಸ್ಟ್ ಮಾಡ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ಎಷ್ಟೋ ಈ ಡಿಸ್ಕ್ ಹರ್ನಿಯೇಟೆಡ್ ಕೇಸಸಲ್ಲಿ ಒಂದ್ಸಲ ಡಿಸ್ಕ್ ಹರ್ನಿಯೇಷನ್ ನಾವು MRI ನೋಡಿ ಎಷ್ಟೋ ವರ್ಷಗಳು ಬಿಟ್ಟು ಮೇ ಬಿ 3-4 ಇಯರ್ಸ್ ಆದಮೇಲೆ ಡಿಸ್ಕಿಂದು ಇದು ಮಾಡಿ ನೋಡುವಾಗ ಡಾಕ್ಟರ್ ಹೇಳ್ತಾರೆ ಸುಮಾರು ಕ್ಲಿಯರ್ ಆಗಿದೆ ಅಂತ ಹೇಳ್ತಾರೆ. ಸೊ ಇದರದ್ದು ಮೇನ್ ರೀಸನ್ ಅಂದರೆ ನಮ್ಮ ಬಾಡಿದು ಇಮ್ಯೂನ್ ಸಿಸ್ಟಮ್. ಸೊ ನಾವು ಅದಕ್ಕೆ ವೆಯ್ಟ್ ಮಾಡಿದ್ರೆ ಇಮಿಡಿಯೇಟ್ಲಿ ಹೋಗಿ ಸರ್ಜರಿ ಮಾಡಿದರೆ ಮೇ ಬಿ ಪೇಷಂಟಿಗೆ ಇಮಿಡಿಯೇಟ್ಲಿ ರಿಲೀಫ್ ಬರ್ಬೋದು. ಈಗ ನಿಮಗೆ ಪೇಯ್ನ್ ತಡ್ಕೊಳ್ಳೋಕ್ಕೆ ಆಗಲ್ಲ, ಈ ಥರ ಬಂದ್ಕೊಳ್ಳೆ ತುಂಬ ಆಂಗ್ಸೈಟಿ ಆಗಿಬಿಡುತ್ತೆ, ಸರ್ಜರಿ ಮಾಡಬೇಕು ಅಂತಿದ್ರೆ ನೀವು ಮಾಡ್ಕೊಳ್ಳಿ. ಯಾರು ಯೂಶ್ವಲಿ ಸರ್ಜರಿಗೆ ಹೋಗ್ತಾರೆ? ಯಾರಿಗೆ ಟೈಮ್ ಸಿಗಲ್ವೋ, ಅಂದರೆ ಮೇನ್ಲಿ ಸ್ಪೋರ್ಟ್ಸ್ ಮ್ಯಾನ್, ಕ್ರಿಕೆಟರ್ ಏನಿದ್ದಾರೆ ಅವರಿಗೆ ಒಂದು ಹರ್ನಿಯೇಟೆಡ್ ಡಿಸ್ಕ್ ಆದರೆ ಅವರು ಇಮಿಡಿಯೇಟ್ಲಿ ಸರ್ಜರಿ ಮಾಡಿಕೊಂಡು ಅದನ್ನು ರಿಪೇರಿ ಮಾಡ್ಲಿಕ್ಕೆ ನೋಡ್ತಾರೆ. ಬಟ್ ನಾ ಹೇಳೋದೇನೆಂದರೆ ನಾವು ಜನರಲಿ ಅಷ್ಟೊಂದು ನಮ್ಮ ಪ್ರೊಫೆಷನ್ ಈ ಥರ ಸ್ಪೋರ್ಟ್ಸ್ ಅಲ್ಲ ಅಂದರೆ ವಿ ಕ್ಯಾನ್ ಆ್ಯಕ್ಚುಲಿ ವೆಯ್ಟ್. ಸೊ ವೆಯ್ಟ್ ಮಾಡಿದರೆ ನಾನೀಗ ಹೇಳ್ದಂಗೆ ಇನ್ಸ್ಟೆಂಟ್ ಆಗಿ ಬಾಡಿ ಏನು ಮಾಡುತ್ತೆ, ಆ ಹರ್ನಿಯೇಟೆಡ್ ಡಿಸ್ಕ್ ಮತ್ತು ಸೆಕ್ಯುಸ್ಟ್ರೇಷನ್ ಅಂತ ಇದೆ, ಅಂದರೆ ಈ ಡಿಸ್ಕ್ ಹರ್ನಿಯೇಟ್ ಆಗಿರುವಂಥ ಡಿಸ್ಕ್ದು ಒಂದು ಪೋರ್ಷನ್ ಏನಿದೆ ಸ್ಪೈನಲ್ ಕೆನಾಲಲ್ಲಿ ಕಂಡು ಬರುತ್ತೆ ಸೆಪರೇಟ್ ಆಗಿ. ಸೊ ಆ ಥರ ಇದ್ದಾಗ ಬಾಡಿ ಅದನ್ನು ಇಮ್ಮಿಡಿಯೇಟ್ಲಿ ಒಂದು ಫಾರಿನ್ ಬಾಡಿಯಾಗಿ ಕನ್ಸಿಡರ್ ಮಾಡಿ ಅದನ್ನು ಅಟ್ಯಾಕ್ ಮಾಡಿ ಅದನ್ನು ಕಂಪ್ಲೀಟ್ಲಿ ಅಬ್ಸರ್ವ್ ಮಾಡಿಬಿಡುತ್ತೆ. ಸೊ ನೆಕ್ಸ್ಟ್ ನಾವು ನೋಡುವಾಗ ಹರ್ನಿಯೇಟೆಡ್ ಡಿಸ್ಕ್ ಏನಿದೆ ಕಂಪ್ಯಾರಿಟಿವ್ಲಿ ಕಡಿಮೆ ಆಗಿರುತ್ತೆ, ಅಲ್ಲಿರೋ ಊತ ಎಲ್ಲ ಕಡಿಮೆ ಆಗುತ್ತೆ. ಸೊ ಇನಿಷಿಯಲಿ ನಮಗೆ ಪೇಯ್ನ್ ತುಂಬ ಬರುತ್ತೆ. ಯಾಕೆ? ಬಿಕಾಸ್ ಆ ಹೊರಗಡೆ ಬಂದ ಕೂಡಲೇ ಬಾಡಿ ಅದನ್ನು ಏನೋ ಒಂದು ಹೊರಗಡೆ ಇರುವಂಥ ಏನೋ ಒಂದು ಏಜೆಂಟ್ ಒಳಗೆ ಬಂದಂಗೆ ಕನ್ಸಿಡರ್ ಮಾಡುತ್ತೆ. ಸೊ ಇಮ್ಮಿಡಿಯೇಟ್ಲಿ ಅಲ್ಲಿ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗುತ್ತೆ, ಊತ ಸ್ಟಾರ್ಟ್ ಆಗುತ್ತೆ. ಈಗ ನೀವೇ ವಿಚಾರ ಮಾಡಿ, ನಮ್ಮ ಕೈಯಲ್ಲೆಲ್ಲಾದರೂ ಒಂದು ಮುಳ್ಳು ತಾಗಿ ಅಲ್ಲಿ ಇನ್ಫ್ಲಮೇಷನ್ ಎಲ್ಲ ಆದಾಗ ಅದರ ಸುತ್ತಲೂ ಎಷ್ಟು ನಮಗೆ ನೋವಿರುತ್ತೆ, ಅದೇ ಥರ ಸೊಂಟದಲ್ಲಿ ಕೂಡ ಆಗುತ್ತೆ. ಬಟ್ ಕ್ರಮೇಣ ಏನಾಗುತ್ತೆ, ಬಾಡಿ ಅದನ್ನೆಲ್ಲ ಸರಿ ಮಾಡಿಕೊಳ್ಳುತ್ತೆ. ಸೊ ಹರ್ನಿಯೇಟೆಡ್ ಡಿಸ್ಕ್ ಅಥವಾ ಸೆಕ್ಯುಸ್ಟ್ರೇಟೆಡ್ ಡಿಸ್ಕ್ ಏನಿದೆ ಅದು ಓವರ್ ಎ ಪೀರಿಯಡ್ ಆಫ್ ಟೈಮ್, ಎಷ್ಟೋ ಪೇಷಂಟ್ಸ್ ಹೇಳೋದು ನೀವೇ ಕೇಳಿರ್ತೀರ, ನನಗೆ ಸೊಂಟ ನೋವಿತ್ತು, ಒಂದು 1995 ನನಗೆ ತುಂಬ ಸೊಂಟ ನೋವಿತ್ತು, 1 ವರ್ಷ ನಾನು ಕಷ್ಟಪಟ್ಟೆ, ಅದಾದಮೇಲೆ ನನಗೆ ಪೇಯ್ನ್ ಎಲ್ಲ ಕಡಿಮೆ ಆಯಿತು, ಈಗಲೂ ಏನೂ ತೊಂದರೆ ಇಲ್ಲ ಅಂತ ಹೇಳೋರು ಎಷ್ಟೋ ಜನ ಇದ್ದಾರೆ. ಅದಕ್ಕೆ ಮುಖ್ಯ ರೀಸನ್ ಅಂದರೆ ನಮ್ಮ ಬಾಡಿ ಏನು ಮಾಡುತ್ತೆ, ಆ ಬಲ್ಜ್ ಆಗಿರೋ ಆ ಹರ್ನಿಯೇಟ್ ಆಗಿರೋ ಡಿಸ್ಕ್ ಏನಿದೆ ಅದನ್ನು ಕಂಪ್ಲೀಟ್ಲಿ ಕರೆಕ್ಟ್ ಮಾಡುತ್ತೆ. ಸೊ ಇದಾದಮೇಲೆ ನಾವು ಏನು ಮಾಡಬೇಕು, ಓಕೆ ನಾವು ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡಬೇಕು. ಈವನ್ ಆ ಪ್ರಾಬ್ಲಮ್ ಈ ಕರೆಕ್ಟಾಗಿ ಅಲ್ಲಿಗೆ ಮ್ಯಾಕ್ರೋಫೇಜಸ್ ಎಲ್ಲ ಬರಬೇಕು, ಅಲ್ಲಿ ಹರ್ನಿಯೇಟ್ ಆಗಿರುವ ಡಿಸ್ಕ್ ರಿಸಾರ್ಪ್ಷನ್ ಆಗಬೇಕು ಅಂತಿದ್ರು ಕೂಡ ನಾವು ರೆಗ್ಯುಲರ್ ಎಕ್ಸಸೈಸ್ ಮಾಡಲೇಬೇಕಾಗುತ್ತೆ. ನಮಗೆ ಡಿಸ್ಕ್ ಬಲ್ಜ್ ಇದೆ, 2-3 ವಾರ ನಾವು ರೆಸ್ಟ್ ತಗೊಂಡಿದ್ವಿ ಮತ್ತು ಅದು ಕಡಿಮೆ ಆಗ್ತಾ ಇಲ್ಲ, ಕಂಟಿನ್ಯೂಸ್ ಆಗಿ ರೆಸ್ಟ್ ತಿಂಗಳುಗಟ್ಟಲೆ ತಗೊಳ್ಳೋದಲ್ಲ, ಮೇ ಬಿ ಒಂದು 2 ಮಂತ್ಸ್ ಮ್ಯಾಕ್ಸಿಮಮ್ ನೀವು ರೆಸ್ಟ್ ತಗೊಳ್ಳಿ. ಅದಾದಮೇಲೆ ರೆಗ್ಯುಲರ್ ಆ್ಯಕ್ಟಿವಿಟೀಸ್ ನಾವು ಮಾಡಲೇಬೇಕಾಗುತ್ತೆ, ಎಕ್ಸಸೈಸ್ಗಳು ಕರೆಕ್ಟಾಗಿ ಮಾಡಬೇಕಾಗತ್ತೆ. ನಮ್ಮ ಬಾಡಿಗಿದ್ದು ಇಮ್ಯುನಿಟಿ ಇಂಪ್ರೂವ್ ಮಾಡಲಿಕ್ಕೆ, ನಮ್ಮ ಇನ್ಫ್ಲಮೇಷನ್ನ ಕಡಿಮೆ ಮಾಡಲಿಕ್ಕೆಲ್ಲ ಬೇಕಾಗಿರುವಂಥ ಒಳ್ಳೆಯ ಆಹಾರಗಳು ನಾವು ಸೇವಿಸಬೇಕಾಗತ್ತೆ. ರೆಗ್ಯುಲರ್ಲಿ ವಾಕಿಂಗ್ ಮಾಡೋದು ಕೂಡ ತುಂಬ ಒಳ್ಳೆಯದು. ಆ್ಯಂಡ್ ನ್ಯಾಚುರಲ್ ಆಗಿರುವಂಥ ಎಷ್ಟೋ ಮೆಥಡ್ಸ್ ಇದೆ. ಸೊ ಓಕೆ ನಮಗೆ ಪೇಯ್ನ್ ಸಿವಿಯರ್ ಇದೆ, ನೀವು ಏನಾದರೂ ಪೇಯ್ನ್ ಕಿಲ್ಲರ್ಸ್ ತಗೋಬೋದು, ಅದು ಬೇಕಾದ್ರೆ ಇಂಗ್ಲೀಷ್ ಪ್ಯಾರಾಸಿಟಮಾಲ್ ಇರ್ಬೋದು, ಅಥವಾ ನಿಮಗೆ ಆಯುರ್ವೇದದಲ್ಲಿರುವಂಥ ಎಷ್ಟೋ ಪೇಯ್ನ್ ಕಿಲ್ಲರ್ಸ್ ಇದೆ, ನ್ಯಾಚುರಲ್ ಪೇಯ್ನ್ ಕಿಲ್ಲರ್ಸ್ ಇದೆ, ಅದನ್ನು ಸೇವಿಸಿ ಅಲ್ಲಿರುವಂಥ ಇನ್ಫ್ಲಮೇಷನ್ನ ಸ್ವಲ್ಪ ಪೇಯ್ನನ್ನು ನೀವು ಕಂಟ್ರೋಲ್ ಮಾಡ್ಕೋ. ಬಟ್ ಬಾಡಿ ನಿಧಾನಕ್ಕೆ ಆ ಇನ್ಫ್ಲಮೇಷನ್ ಕಡಿಮೆ ಆಗ್ತಾ ಬರ್ತದೆ, ಅಲ್ಲಿರುವಂಥ ಡಿಸ್ಕ್ ಹರ್ನಿಯೇಷನ್ ಕಡಿಮೆ ಆಗ್ತಾ ಬರ್ತದೆ. ನೀವು ರಿಪೀಟೆಡ್ಲಿ ಸ್ಕ್ಯಾನ್ ಮಾಡಿ ನೋಡುವಾಗ ಕೆಲವು ಸಲ ಆ ಸ್ಕಾರ್ ಟಿಶ್ಯೂ ಇರುತ್ತೆ, ನಮಗೆ ಅಲ್ಲಿ ಸಮಸ್ಯೆ ಇದ್ದಂಗೆ ಅನಿಸುತ್ತೆ. ಬಟ್ ಪೇಯ್ನ್ ಕಡಿಮೆ ಆಯಿತು, ಸೆಳೆತ ಕಡಿಮೆ ಆಯಿತು, ಅದರ ಅರ್ಥ ನಿಮ್ಮ ಪ್ರಾಬ್ಲಮ್ ಆಲ್ಮೋಸ್ಟ್ ಸಾಲ್ವ್ ಆಯಿತು ಅಂತ ಅರ್ಥ. ಸೊ ಹಾಗಾಗಿ ಯಾರು ಇಮ್ಮಿಡಿಯೇಟ್ಲಿ ವಿತಿನ್ 2 to 3 ಮಂತ್ಸ್ ಪೇಯ್ನ್ ಇದ್ದು ಕೂಡಲೇ ಸರ್ಜರಿಗೆ ಹೋಗಬೇಕು ಅಂತಿಲ್ಲ. ನಾನು ಫಸ್ಟ್ ಹೇಳ್ದಂಗೆ ಕ್ವಾಡಾ ಇಕ್ವೈನಾ ಸಿಂಡ್ರಮ್ಸ್ ಅಂತ ಅದೇನಾದರೂ ಇದ್ದರೆ, ಕಾಲಿಗೆ ವೀಕ್ನೆಸ್ಸು ಆ ಥರ ಇದ್ದರೆ ಡಾಕ್ಟ್ರೇ ಎಕ್ಸಾಮಿನ್ ಮಾಡಿ ಹೇಳ್ತಾರೆ ನಿಮಗೆ ವೀಕ್ನೆಸ್ ಆಗ್ತಾ ಇದೆ, ನೀವು ಸರ್ಜರಿ ಮಾಡಬೇಕು ಅಂತ ಹೇಳ್ತಾರೆ. ಅದು ಬಿಟ್ಟು ಮೋಸ್ಟ್ ಆಫ್ ದ ಡಿಸ್ಕ್ ಬಲ್ಜು ಅಥವಾ ಡಿಸ್ಕ್ ಹರ್ನಿಯೇಟೆಡ್ ಕೇಸಸ್ ಏನಿದೆ ಅದು ತನ್ನಿಂದಾನೇ ರಿಕವರಿ ಆಗುತ್ತೆ. ಕೆಲವು ಸಲ ಈ ನಾವು ಕಂಪೇರ್ ಮಾಡಿದರೆ ಒಂದು ಡಿಸ್ಕ್ ಬಲ್ಜ್ಗೂ ಒಂದು ಡಿಸ್ಕ್ ಹರ್ನಿಯೇಷನ್ ಅಥವಾ ಸಿಕ್ವೆಸ್ಟ್ರೇಷನ್ ಕಂಪೇರ್ ಮಾಡಿದರೆ ಬಾಡಿ ನ್ಯಾಚುರಲಿ ರಿಪೇರ್ ಮಾಡೋದು ಜಾಸ್ತಿ ಹರ್ನಿಯೇಷನ್. ಸೊ ಎಷ್ಟೋ ಜನ ಅನ್ಕೊಂಡಿದ್ದಾರೆ ನನಗೆ ಯಾವ ಸ್ಟೇಜಲ್ಲಿದೆ ಡಾಕ್ಟ್ರೇ ನಂದು ಅಂತ ಕೇಳ್ತಾರೆ, ಎಲ್ಲ ಪೂರ್ತಿ ಡಿಸ್ಕ್ ಒಳಗಿರೋದೆಲ್ಲ ಹೊರಗೆ ಬಂದುಬಿಟ್ಟಿದೆಯಾ ಅಂತ ಕೇಳ್ತಾರೆ. ಸೊ ಅವರಿಗೆ ಆ್ಯಕ್ಚುಲಿ ರಿಕವರಿ ಈಸ್ ಕಂಪ್ಯಾರಿಟಿವ್ಲಿ ಬೆಟರ್ ಅಂತ ನಾನು ಹೇಳ್ತಾ ಇರೋದು. ಸೊ ಒಂದು ಡಿಸ್ಕ್ ಬಲ್ಜ್ ಆದ ಕೂಡಲೇ ನೀವು ಅಲ್ಲಿರೋ ಪ್ರೆಷರ್
ಪ್ರೆಷರ್ ಕಡಿಮೆ ಮಾಡಲಿಕ್ಕಿರುವಂಥ ಎಷ್ಟೋ ವ್ಯಾಯಾಮಗಳಿದೆ, ಅದು ಮಾಡ್ಕೊಳ್ಳಿ. ಸೊ ಅದು ಮಾಡಿದಾಗ ಏನಾಗುತ್ತೆ, ಅಲ್ಲಿ ಪ್ರೆಷರ್ ಕಡಿಮೆ ಆಗುತ್ತೆ, ನಿಮ್ಮ ನರದ ಮೇಲೆ ಇರುವಂಥ ಒತ್ತಡ ಕಡಿಮೆ ಆಗುತ್ತೆ, ಬ್ಯಾಕಲ್ಲಿ ಇರುವಂಥ ಮಸಲ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ, ಅಲ್ಲಿ ಮೊಬಿಲಿಟಿ ಇಂಪ್ರೂವ್ ಆಗುತ್ತೆ. ಈ ಎಲ್ಲ ಮೂಳೆಗಳೇನಿದೆ ಅದರ ಹೊರಗಡೆ ಒಂದು ಸಣ್ಣ ಜಾಯಿಂಟ್ ಇದೆ, ಒಂದು ಫೇಸೆಡ್ ಜಾಯಿಂಟ್ ಅಂತ ಹೇಳ್ತೀವಿ, ಅದರಲ್ಲಿ ಸಮಸ್ಯೆ ಇದ್ದರೂ ಕೂಡ ನಮಗೇನಾಗುತ್ತೆ, ಪೇಯ್ನ್ ಡೆವಲಪ್ ಆಗುತ್ತೆ. ಸೊ ಅದನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ರೆಗ್ಯುಲರ್ ಎಕ್ಸಸೈಸ್ ಎಲ್ಲ ಮಾಡಿದಾಗ ಈ ಥರ ಸಮಸ್ಯೆಗಳೆಲ್ಲ ಕಡಿಮೆಯಾಗಿ ನಿಮ್ಮ ಬ್ಯಾಕಲ್ಲಿ ಇರುವಂಥ ಪೇಯ್ನ್ ಕಂಪ್ಲೀಟ್ಲಿ ಕಡಿಮೆ ಆಗುತ್ತೆ. ಈಗ ನೀವೆಲ್ಲೋ ಒಂದು ಟ್ರೀಟ್ಮೆಂಟ್ ತಗೊಳ್ತಾ ಇದ್ರಿ, ಈಗ ಎಷ್ಟೋ ಪೇಷಂಟ್ಸ್ ನಮ್ಮಲ್ಲಿ ಬರ್ತಾರೆ, ಟ್ರೀಟ್ಮೆಂಟ್ ತಗೊಂಡಾಗ ಪೇಷಂಟ್ ಹೇಳ್ತಾರೆ, ಸರ್ ನನಗೆ ಬ್ಯಾಕಲ್ಲಿ ಸ್ವಲ್ಪ ಪೇಯ್ನ್ ಇದೆ, ಬಟ್ ಕಾಲಲ್ಲಿರುವ ಸೆಳೆತ ಕಡಿಮೆ ಆಯಿತು ಅಂತ ಹೇಳ್ತಾರೆ. ಸೆಳೆತ ಕಡಿಮೆ ಆಯಿತು ಅಂದರೆ ಅದರ ಅರ್ಥ ಆಲ್ಮೋಸ್ಟ್ ಯು ಆರ್ ಓಕೆ ಅಂತ ಅರ್ಥ. ಸೊ ಆ ಬ್ಯಾಕಲ್ಲಿ ಲೋಕಲೈಸ್ಡ್ ಪೇಯ್ನ್ ಏನಿದೆ ಅದು ಇಮಿಡಿಯೇಟ್ಲಿ ನಮಗೆ ಕಡಿಮೆ ಮಾಡಲಿಕ್ಕಾಗುತ್ತೆ. ಸೊ ಯಾವಾಗ ನರದ ಮೇಲೆ ಇರುವಂಥ ಕಂಪ್ರೆಷನ್ ಕಡಿಮೆ ಆಗುತ್ತೋ ಆವಾಗ ಕಾಲಿಗಿರುವಂಥ ಸೆಳೆತ ಅಥವಾ ಮರಗಟ್ಟೋದು ಇದೆಲ್ಲ ಕಡಿಮೆ ಆಗ್ತಾ ಬರ್ತದೆ. ಕೆಲವರಿಗೆ ಉದಿ ಅಷ್ಟೇ ಇರುತ್ತೆ, ಕೆಲವರಿಗೆ ಹೇಳ್ತಾರೆ ನನಗೆ ಪಾದ ಮುಟ್ಟಿದ್ರೆ ಗೊತ್ತಾಗ್ತಾ ಇಲ್ಲ, ಅಷ್ಟು ಜೋಮ್ ಇದೆ ಅಂತ ಹೇಳ್ತಾರೆ. ಸೊ ಈ ಥರ ಸಮಸ್ಯೆಗಳು ಕಂಟಿನ್ಯೂಸ್ ಆಗಿ ಇಡೀ ಲೈಫಲ್ಲಿ ನಮಗಿರುತ್ತೆ, ನಮಗೆ ತೊಂದರೆ ಕೊಡುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಓವರ್ ಪೀರಿಯಡ್ ಆಫ್ ಟೈಮ್ ನಮ್ಮ ಬಾಡಿ ಈಸ್ ಲೈಕ್ ಎ ವೆರಿ ಕಾಂಪ್ಲೆಕ್ಸ್. ಈಗ ಎಷ್ಟೋ ನಮಗೆ ಅರ್ಥ ಮಾಡ್ಲಿಕ್ಕೆ ಆಗದೆ ಇರುವಂಥ ಈ ಸಾಫ್ಟ್ವೇರ್ಗಳು, ಅರ್ಥ ಮಾಡ್ಲಿಕ್ಕೆ ಆಗದೆ ಇರುವಂಥ ಈ ಕಂಪ್ಯೂಟರ್ಸು ಕೂಡ ಪ್ರೊಡ್ಯೂಸ್ ಮಾಡಿರೋರು ಯಾರು, ನಮ್ಮ ಬ್ರೈನ್ ಆ್ಯಕ್ಚುಲಿ. ಸೊ ನಮ್ಮ ಬಾಡಿ ಏನಿದೆ ದಟ್ ಈಸ್ ವೆರಿ ಯುನೀಕ್, ನಮಗೆ ಅದು ಕಂಪ್ಲೀಟ್ಲಿ ಕಲೀಲಿಕ್ಕಂತೂ ಆಗೋದೇ ಇಲ್ಲ. ಸೊ ಆ ಬಾಡಿ ಏನು ಮಾಡುತ್ತೆ, ಇದನ್ನು ರಿಪೇರಿ ಮಾಡಿ ನಮಗೆ ವಿ ಕ್ಯಾನ್ ಕಂಪ್ಲೀಟ್ಲಿ ಕಮ್ ಔಟ್ ಆಫ್ ದಿಸ್. ಬಟ್ ನಾವು ಮಾಡಬೇಕಾಗಿದೆ ಏನಂದರೆ ಪೇಷನ್ಸಿಂದ ಕರೆಕ್ಟಾಗಿರುವಂಥ ನ್ಯಾಚುರಲ್ ಮೆಥಡ್ಸ್ ಇರುವಂಥ ಟ್ರೀಟ್ಮೆಂಟ್ಗಳು ತಗೋಬೇಕು. ಇದಾದ ಮೇಲೆ ನೋವು ಕಡಿಮೆ ಆದ ಕೂಡಲೇ ನಮಗೆ ಎಲ್ಲ ಮರ್ತೋಗ್ಬಿಡುತ್ತೆ, ಮತ್ತೇನು ಯಾರು ಮಾಡ್ತಾರೆ ವ್ಯಾಯಾಮ ಅಂತ ಹೇಳಿ ಏನೂ ಮಾಡೋಕ್ಕೋಗಲ್ಲ. ಬಟ್ ರೆಗ್ಯುಲರ್ ಎಕ್ಸಸೈಸ್ ನೀವು ಮಾಡಿದರೆ ನಿಮಗೆ ಲೈಫಲ್ಲಿ ಆ ಬ್ಯಾಕ್ ಪೇನ್ ಏನಿದೆ ಅದು ವಾಪಸ್ ಬರಲ್ಲ. ಸೊ ಅದೇ ಥರ ಅಲ್ಲಿ ಏನು ಟೇರ್ ಆಗಿರುತ್ತೆ ಅದು ಕೂಡ ಬಾಡಿ ರಿಪೇರಿ ಮಾಡುತ್ತೆ, ಅಲ್ಲಿ ಕೂಡ ಆ ನಮ್ಮ ಸ್ಕಾರ್ ಟಿಶ್ಯೂಸ್ ಫಾರ್ಮೇಷನ್ ಆಗಿ ಅಲ್ಲಿ ಆ ಟೇರ್ ಕೂಡ ಸೀಲ್ ಆಗುತ್ತೆ, ನಿಮ್ಗೆ ಏನೂ ಸಮಸ್ಯೆಗಳಿರಲ್ಲ. ಸೊ ಎಷ್ಟೋ ಜನ ನನಗೆ ಈ ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ನಾನು ಈ ವಿಡಿಯೋ ಇವತ್ತು ಮಾಡಿದ್ದು. ಸೊ ನನಗೆ ಇದು ಯಾವಾಗ ಪೂರ್ತಿ ಸರಿ ಆಗುತ್ತೆ, ಇದು ಲೈಫಲ್ಲಿ ಸರಿ ಆಗುತ್ತಾ, ಪದೇ ಬರ್ತಾ ಇರ್ತದ. ಸೊ ಅದು ಅವರಿಗಿರೋ ಉತ್ತರ ಆ್ಯಕ್ಚುಲಿ ಇದೇನಿದೆ, ನಮ್ಮ ಬಾಡಿ ಈಸ್ ವೆರಿ ಯುನೀಕ್, ಅದೇ ಬಾಡಿನೇ ಅದನ್ನು ರಿಪೇರಿ ಮಾಡುತ್ತೆ. ಸೊ ನೀವು ಬ್ಯಾಕ್ ಪೇನ್ ಇದೆ ಅಥವಾ ಸಯಾಟಿಕ್ ಇದೆ ಅಥವಾ ಡಿಸ್ಕರ್ನಿಯೇಷನ್, ಈ ಕಾಂಪ್ಲಿಕೇಟೆಡ್ ಹೆಸರು ಕೇಳುವಾಗಲೇ ಮನುಷ್ಯನ ಟೆನ್ಷನ್ ಜಾಸ್ತಿ ಆಗಿಬಿಡುತ್ತೆ ಆ್ಯಕ್ಚುಲಿ. ಡಿಸ್ಕ್ ಹರ್ನಿಯೇಷನ್ ಆಗಿದೆ, ಇನ್ನೂ ಹೆದರಿಕೆ ಆಯಿತು. ಡಿಸ್ಕ್ ಸೆಕ್ವೆಸ್ಟ್ರೇಷನ್ ಆಗಿದೆ, ಇನ್ನೂ ಜಾಸ್ತಿ ಹೆದರಿಕೆ ಆಗುತ್ತೆ. ಸೊ ಹಾಗೇನಲ್ಲ. ಸೊ ನಿಮ್ಮ ಸಿಂಪ್ಟಮ್ಸ್ ಆ್ಯಂಡ್ ಸೈನ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ನಿಮಗೆ ಪೇಯ್ನ್ ಇಲ್ಲ, ಏನು ತೊಂದರೆ ಇಲ್ಲ, ನೀವು ಆ್ಯಕ್ಟಿವ್ ಆಗಿದ್ದೀರಿ, ನೀವು ಡಿಸ್ಕ್ ಬಲ್ಜ್ ಆ್ಯಕ್ಚುಲಿ ಒಂದು 10 ಜನರಿಗೆ ನೀವು ಕರ್ಕೊಂಡೋಗಿ MRI ಮಾಡಿಸಿ ನೋಡಿ, ಅದ್ರಲ್ಲಿ 6 ಜನರಿಗೂ ಡಿಸ್ಕ್ ಬಲ್ಜ್ ಇರುತ್ತೆ ಆ್ಯಂಡ್ ಅವರಿಗೆ ನೋವು ಇರಬೇಕು ಅಂತಲೂ ಇಲ್ಲ. ಸೊ ಎಷ್ಟೋ ಸಲ ನಮಗೆ ಪೇಯ್ನ್ ಡೆವಲಪ್ ಆಗಿರುತ್ತೆ, ನಾವು MRI ಮಾಡುವಾಗ ಡಿಸ್ಕ್ ಬಲ್ಜ್ ಅಂತ ಹೇಳಿರುತ್ತೆ, ಆ ಡಿಸ್ಕ್ ಬಲ್ಜ್ ಆವಾಗ ಆಗಿದ್ದಿರಬೇಕು ಅಂತೇನಿಲ್ಲ, ಎಷ್ಟೋ ಹಿಂದೆ ಆಗಿರ್ಬೋದು, ಬಟ್ ನಮಗೆ ಸಿಂಪ್ಟಮ್ಯಾಟಿಕ್ ಇದ್ದಿರ್ಬೋದು. ಸೊ ನಮ್ಮ ಬ್ಯಾಕ್ ಮಸಲ್ ಸ್ಟ್ರೆಂತ್ ಇಂಪ್ರೂವ್ ಮಾಡೋದೇ ನಮ್ಮದು ಮೇನ್ ಗುರಿ. ಆ್ಯಂಡ್ ಎಷ್ಟೋ ನ್ಯಾಚುರಲ್ ಮೆಥಡ್ಸಲ್ಲಿ ಕೂಡ ಆ ಡಿಸ್ಕಲ್ಲಿ ಇರುವಂಥ ಕಂಪ್ರೆಷನ್ ನಮಗೆ ಕಡಿಮೆ ಮಾಡಿ ನಮ್ಮ ಹೀಲಿಂಗನ್ನು ಪ್ರಮೋಟ್ ಮಾಡಲಿಕ್ಕಾಗುತ್ತೆ. ಸೊ ಎಲ್ಲರೂ ಈ ಸಯಾಟಿಕಾ ಪ್ರಾಬ್ಲಮ್ ಇರೋರು ಏನೂ ಹೆದರಬೇಡಿ, ಇದನ್ನು ಕಂಪ್ಲೀಟ್ಲಿ ನಮಗೆ ಗುಣಪಡಿಸಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.